ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪಾಲಕರು SNQ ಕೋಟಾ ನಮಗೆ ಏಕೆ ಸಿಗ್ತಾ ಇಲ್ಲ, SNQ ಕೋಟಾ ಅಂದ್ರೆ ನಮಗೆ ಸೀಟು ಏಕೆ ಅಲಾಟ್ ಆಗ್ತಾ ಇಲ್ಲ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದ ಕಾರಣ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಗಮನವಿಟ್ಟು ನೋಡಿದರೆ ನಿಮ್ಮ ಎಲ್ಲ ಒಂದು ಡೌಟ್ಗಳು ಕ್ಲಿಯರ್ ಆಗ್ತವೆ. ಯಾಕಂದರೆ ನಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಬಂದು ಕೊಟ್ಟು ಅವರು ನನಗೆ ರಿಸಲ್ಟ್ ಬಂದ ತಕ್ಷಣ ಏನು ಸಿಕ್ಕಿದೆ, ಏನಾಗಿದೆ ಅಂತೆಲ್ಲ ಹೇಳ್ತಾ ಇರೋದ್ರಿಂದ ನನಗೆ ಕ್ಲಿಯರ್ ಆಗಿ SNQ ಕೋಟಾ ಯಾರಿಗೆ ಅಲಾಟ್ ಆಗ್ತಾ ಇದೆ ನೋಡಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ SNQ ಕೋಟಾ ಅಲಾಟ್ ಆಗಿದೆ, ಅದು ಯಾರಿಗೆ ಅಲಾಟ್ ಆಗ್ತಾ ಇದೆ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ SNQ ಕೋಟಾ ಸಿಗ್ತಾ ಇದೆ. ಈಗ ಎಷ್ಟೋ ವಿದ್ಯಾರ್ಥಿಗಳು ಇದೆಲ್ಲ ಸುಮ್ಮನೆ ಸುಳ್ಳು, SNQ ಕೋಟಾ ಯಾರಿಗೂ ಕೊಡ್ತಾನೆ ಇಲ್ಲ, ಅಲಾಟ್ ಆಗ್ತಾ ಇಲ್ಲ ಅಂತಲೂ ಅನ್ಕೋಬಹುದು. ಆದ ಕಾರಣ ಹಾಗೇನೂ ಇಲ್ಲ, SNQ ಕೋಟಾ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ನೋಡಿ, ಒಂದು ಬ್ರಾಂಚ್ನಲ್ಲಿ, ಒಂದು ಕಾಲೇಜ್ನಲ್ಲಿ, ಒಂದು ಬ್ರಾಂಚ್ನಲ್ಲಿ 27 ಸೀಟ್ಗಳಿದ್ರೆ ಅದರಲ್ಲಿ 3 ಅಂದರೆ ಅದರಷ್ಟು 27ರಷ್ಟು ಸೀಟ್ಗಳಿದ್ರೆ ಹೆಚ್ಚು 3 ಸೀಟುಗಳನ್ನು SNQ ಅಂತ ಕೊಡ್ತಾರೆ. ಈಗ 54 ಸೀಟುಗಳಿದ್ರೆ 6 ಹೆಚ್ಚುವರಿ ಸೀಟುಗಳನ್ನು SNQ ಅಂತ ಕೊಡ್ತಾರೆ. ಅಂದರೆ ಒಂದು ಕಾಲೇಜ್ನಲ್ಲಿ 100 ಸೀಟ್ ಇದ್ದು ಅಂದರೆ 1000 ಸೀಟ್ ಇದ್ದಂದ್ರೆ 50ಕ್ಕಿಂತ ಹೆಚ್ಚು ಸೀಟುಗಳನ್ನು SNQ ಅಂತ ಕೊಡ್ತಾರೆ. ಅದರಲ್ಲಿ 1000 ಸೀಟುಗಳಿದ್ದಾಗ ನಮ್ಮ ಒಂದು KA ಇಂದನೇ 450 ಸೀಟುಗಳು ಅಲಾಟ್ ಆಗ್ತವೆ. ನೋಡಿ, 450 ಸೀಟುಗಳು ಮ್ಯಾನೇಜ್ಮೆಂಟ್ ಸೀಟು ಮತ್ತೆ ಕಾಮೆಡ್ ಸೀಟ್ಗೆ SNQ ಕೋಟಾ ಅಂತ ಇರೋದಿಲ್ಲ. ಹೀಗಾಗಿ ನಮಗೆ 450 ಸೀಟುಗಳಲ್ಲಿ 50ಕ್ಕಿಂತ ಹೆಚ್ಚು ಸೀಟು ಅಂದರೆ 10%ಗಿಂತ ಜಾಸ್ತಿ ಸೀಟುಗಳು SNQ ಸೀಟುಗಳಾಗಿ ದೊರೆಯುತ್ತವೆ. ಹೀಗಾಗಿ ಈ ಒಂದು 27 ಸೀಟುಗಳಲ್ಲಿ 3 ಸೀಟುಗಳು ನೀವು ಕ್ಲಿಯರ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ನೋಡ್ಬೋದು. 54 ಸೀಟುಗಳಲ್ಲಿ 6 ಸೀಟು, ಹೀಗೆ SNQ ಕೋಟಾ ಅಂತ ಅಲಾಟ್ ಆಗ್ತದೆ ಮತ್ತು ಅದು ನಿಜವಾಗಿಯೂ ಅಲಾಟ್ ಆಗ್ತಾ ಇದೆ ಕೂಡ. ಯಾಕೆ ನಿಮಗೆ ಸಿಗ್ತಾ ಇಲ್ಲ ಅನ್ನೋದನ್ನ ನಾನೀಗ ಹೇಳ್ತೀನಿ. ನೋಡಿ, ಅದನ್ನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ನೀವು ಪ್ರೈವೇಟ್ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿ ಇವುಗಳಲ್ಲಿ ನಿಮ್ಮ ಸೀಟುಗಳ ಅಲಾಟ್ ಆಗಿದ್ರೆ SNQ ಕೋಟಾ ಸಿಗೋದಿಲ್ಲ. ಈಗ ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಹೆಸರಿನಲ್ಲೂ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ನೋಡಿ, ಅದು ಡೀಮ್ಡ್ ಯೂನಿವರ್ಸಿಟಿ, ನಿಮ್ಗೆ ಅಲ್ಲೆಲ್ಲೂ ಯೂನಿವರ್ಸಿಟಿ ಅನ್ನೋ ಹೆಸರೇ ಕಾಣೋದಿಲ್ಲ. ಮತ್ತು ಗೀತಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರದ್ದು, ಅದು ಕೂಡ ಡೀಮ್ಡ್ ಯೂನಿವರ್ಸಿಟಿ. ನಿಮಗೆ ಕೆಲವೊಮ್ಮೆ ಮೋಸನೂ ಆಗ್ಬೋದು, ಇದು ಯೂನಿವರ್ಸಿಟಿ ಅಂತ ನಿಮ್ಗೆ ತಿಳಿದೇನೆ ನೀವು ಹಾಕ್ಬೋದು, ಅದೇ ಅಲಾಟ್ ಆಗ್ಬೋದು, ಅಲ್ಲಿ SNQ ಕೋಟಾ ಇರೋದಿಲ್ಲ. ಮತ್ತು ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ SNQ ಕೋಟಾ ಇಲ್ಲ. ಡೀಮ್ಡ್ ಯೂನಿವರ್ಸಿಟಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿ ಅಲ್ಲಿ ನಿಮಗೆ ಒಂದು ವೇಳೆ ಅಲ್ಲಿ ಸೀಟ್ ಅಲಾಟ್ ಆಗಿದ್ರೆ ಅದು SNQ ಕೋಟಾ ಯಾಕೆ ಅಲಾಟ್ ಆಗಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಈಗ ನಮ್ಮ ಒಬ್ಬ ವಿದ್ಯಾರ್ಥಿಯದು ಹಾಗೆ ಆಗಿದೆ ನೋಡಿ. ಅವ್ರದ್ದು ಏನಾಗಿದೆ ಅಂತಂದ್ರೆ, ಅವರು SDM ಮತ್ತು BUB ಹಾಕಿದ್ದಾರೆ. ಅವರ ಒಂದು ರ್ಯಾಂಕು 24,000 ರ್ಯಾಂಕ್ ಇದ್ದಾಗ ಅವ್ರಿಗೆ ಏನಾಯ್ತು, ಅವ್ರಿಗೆ ಮೊನ್ನೆ ಮಾಕ್ ಅಲಾಟ್ಮೆಂಟ್ ಆದಾಗ ಅವರು SDM ಮತ್ತು BUBಗಳಲ್ಲಿ ಎಲ್ಲ ಕಂಪ್ಯೂಟರ್ ಸೈನ್ಸು, ಅಲೈಡ್ ಬ್ರಾಂಚು ಮತ್ತು ENC ಇವನ್ನ ಹಾಕಿದ್ರು. ಅಲ್ಲಿ ಅವ್ರಿಗೆ ಏನಾಗಿದೆ ಅಂತಂದ್ರೆ, ಈಗ ಫಸ್ಟು ಅವ್ರದ್ದು ರ್ಯಾಂಕು 24,000 ಇರೋದ್ರಿಂದ SDMನಲ್ಲಿ ಎಲೆಕ್ಟ್ರಿಕ್ ಅಲಾಟ್ ಆಯಿತು. SDMನಲ್ಲಿ ಎಲೆಕ್ಟ್ರಿಕ್ ಅಲಾಟ್ ಆದಾಗ SNQ ಕೋಟಾ ಅಂತ ಬಂತು. SDMನಲ್ಲಿ ನೋಡಿ, ಮಾರ್ಕ್ನಲ್ಲಿ ಅವಾಗ BUBಯಲ್ಲಿ ಒಂದು ಎಲೆಕ್ಟ್ರಿಕ್ ಅದನ್ನು ಹಾಕಿದ್ರು ಅವರು. ಎಲೆಕ್ಟ್ರಿಕ್ ಏನಿತ್ತು 23,330 ಹೀಗಿದೆ ನೋಡಿ. ಎಕ್ಸಾಕ್ಟ್ ಹೇಳ್ತೀನಿ ನಿಮಗೆ, 23,336 ಇದೆ BUBಯಲ್ಲಿ ಎಲೆಕ್ಟ್ರಿಕ್ಕು. ಇವ್ರಿಗೆ ಇಲ್ಲಿ ಎಲೆಕ್ಟ್ರಿಕ್ ಏನಿದೆ 31,107 ವರೆಗೆ ಹೋಗಿದೆ. ಇವ್ರ ರ್ಯಾಂಕ್ ಇದೆ 24,000. ನಾನು ರೌಂಡ್ ಆಗಿ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ ಅವ್ರದ್ದು ಇದನ್ನು ಮಾಡೋದು ಬೇಡ ಅಂತ. 31,107 ಅಂದರೆ ನೋಡಿ, 24,000ಗೆ 31,107 ಆಲ್ಮೋಸ್ಟ್ 7,000 ಡಿಫ್ರೆನ್ಸ್ ಆಯಿತು. ಅಂದರೆ ಅವ್ರು ಅದನ್ನು ತಗೋಬೇಕಂತ ತೊಗೊಂಡಿದ್ದಲ್ಲ, ಉಳಿದದ್ದೆಲ್ಲ ಏನಿದೆ AIML, CSE, ECE, ISE ಅವೆಲ್ಲ ಏನಿದೆ 20,516 ಅಂದರೆ 20,156ರಲ್ಲಿ SDMನಲ್ಲಿ ಎಲ್ಲ ಮುಗಿದೋಗಿದೆ. ಅಂದರೆ 24,000ವರೆಗೆ ಬಂದೇ ಇಲ್ಲ, ಹೀಗಾಗಿ ಯಾವ ಅಲಾಟ್ ಆಗಿಲ್ಲ. ಇನ್ನು BUBಯಲ್ಲಿ ನೀವು ಗಮನಿಸಿರ್ಬೋದು, BUBಯಲ್ಲಿ ಅಂತ ಕಾಂಪಿಟೇಷನ್ ಭಾಳ ಇದೆ. ಸುಮಾರು ಒಂದು ಮಾರ್ಕ್ ರೌಂಡ್ನಲ್ಲಿ ಒಂದು 17,000 ಒಳಗೆ ಎಲ್ಲ ಇವನ್ VLSI ಕೂಡ ಮುಗಿದು ಹೋಗ್ಬಿಟ್ಟಿದೆ. ಮತ್ತು ಇನ್ನೊಂದು ಆಶ್ಚರ್ಯ ಏನಂತಂದರೆ, ಮಾರ್ಕ್ ರೌಂಡಿಂದ ಫಸ್ಟ್ ರೌಂಡ್ವರೆಗೆ ಬರೋದ್ರಲ್ಲಿ VLSIನಲ್ಲಿ ಇನ್ನೂ ಕಾಂಪಿಟೇಷನ್ ಜಾಸ್ತಿಯಾಗಿ 15,494ಗೆ VLSI ಕೂಡ ನಿಂತಿದೆ BUBಯಲ್ಲಿ. ಹೀಗಾಗಿ BUBಯಲ್ಲಿ ಅವ್ರಿಗೆ ಯಾವುದೂ ಅಲಾಟ್ ಆಗಿರೋ ಚಾನ್ಸ್ ಇಲ್ಲ. ಆದರೆ ಅವ್ರಿಗೆ ಏನಾಗ್ಬಿಡ್ತು, SDMನಲ್ಲಿ ಮಾರ್ಕ್ ರೌಂಡ್ನಲ್ಲಿ SDMನಲ್ಲಿ ಎಲೆಕ್ಟ್ರಿಕ್ ಅಲಾಟ್ ಆದಾಗ ಅವ್ರ ರ್ಯಾಂಕು 24,000 ಇದ್ದು ಅದು 31,107 7,000 ಡಿಫ್ರೆನ್ಸ್ ಇದ್ದಾಗ ಬಹುಶಃ ಇವರೇ ಮೊದಲಿಗರಿದ್ರು ಅನ್ಸುತ್ತೆ ಆ ಲಿಸ್ಟ್ನಲ್ಲಿ ಎಲೆಕ್ಟ್ರಿಕ್ ಹಾಕಿದವ್ರಿಗೆ. ಹೀಗಾಗಿ ಅವ್ರಿಗೆ SNQ ಅಲಾಟ್ ಆಯಿತು. ನಂತರ ಏನಾಗ್ಬಿಡ್ತು, ಈಗ ಫಸ್ಟ್ ರೌಂಡ್ನಲ್ಲಿ
BVBಯಲ್ಲಿ ಒಂದು ಎಲೆಕ್ಟ್ರಿಕ್ ಏನಿದಿತ್ತಲ್ಲ, ಬಹಳಷ್ಟು ಜನರು ಚೇಂಜಸ್ ಮಾಡ್ಕೊಂಡಿರ್ಬೇಕು, ಮಧ್ಯದಲ್ಲಿ ಅವರು ಚೇಂಜಸ್ ಮಾಡ್ಲಿಕ್ಕೆ ಬಿಟ್ಟಿದ್ರಲ್ಲ, ಅವಾಗ ಹಾಗಾಗಿ ಎಲೆಕ್ಟ್ರಿಕ್ ಏನಾಯ್ತು 23,336 ಇಂದ 26,575ಗೆ ಜಂಪ್ ಆಗಿಬಿಡ್ತು ಎಲೆಕ್ಟ್ರಿಕ್. ಅವಾಗ ಇವ್ರಿಗೆ ಏನಾಗ್ಬಿಡ್ತು, BVBಯಲ್ಲಿ ಎಲೆಕ್ಟ್ರಿಕ್ ಒಂದು ಸಿಕ್ಬಿಡ್ತು. BVBಯಲ್ಲಿ ಎಲೆಕ್ಟ್ರಿಕ್ ಸಿಕ್ಕಾಗ ಇವ್ರಿಗೆ SNQ ಕೋಟಾ ಇಲ್ಲಿ ಸಿಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಇರೋದೇ 26,575 ನಿಂತಿದೆ, ಇವ್ರದ್ದು 24,000 ಇದೆ. ಹಾಗಾಗಿ ಅಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಆಗಿರೋದ್ರಿಂದ ಅವ್ರಿಗೆ ಒಂದು ಈ ಇದರಲ್ಲಿ ಏನು ಪ್ರೊವಿಷನಲ್ ರೌಂಡ್ ಅಲ್ಲಿ ಅಲಾಟ್ ಆಗಿಲ್ಲ BVBಯಲ್ಲಿ. ಇನ್ನು ಇದೇ ರೀತಿ ನಮ್ಮ ಒಬ್ರು ಏನು ಇದನ್ನ ಮಾಡಿದವರು, ಅವ್ರಿಗೆ ಏನಾಗಿದೆ, ನಿಮ್ಗೆ ಉದಾಹರಣೆಗೆ ಕೊಡ್ತೀನಿ ನಾನು, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರ ರ್ಯಾಂಕು 29,543 ಇದೆ, 29,543. ಅವ್ರಿಗೆ MVJಯಲ್ಲಿ ISC ಅಲಾಟ್ ಆಗಿದೆ. MVJ ಬೆಂಗಳೂರು ಕಾಲೇಜ್ನಲ್ಲಿ ISC ಅಲಾಟ್ ಆಗಿದೆ. ಅವ್ರು ಕೇವಲ ISC ಹಾಕಿದ್ರಾ? ಇಲ್ಲ, ಅವರು ಅಲ್ಲಿ CS, AI, DS ಎಲ್ಲ ಹಾಕಿದ್ರು. ನೋಡಿ ಅಲ್ಲಿ ಕಟ್ ಆಫ್ ಏನಿದೆ, CS 23,173, AI ಇದ್ದಂತೆ 19,319 ಇದೆ, ಡಾಟಾ ಸೈನ್ಸ್ 24,104 ಇದೆ. ಅಂದ್ರೆ ಇವ್ರ ರ್ಯಾಂಕು 29,543. ಅಲ್ಲಿಗೆ MVJ ಕಾಲೇಜಲ್ಲಿ ISC ನಿಂತುಬಿಟ್ಟಿದೆ, ಇವ್ರದೇ ಲಾಸ್ಟ್ ಪರ್ಸನ್ ಇವರೇ. ಅಲ್ಲಿಗೆ ಇವ್ರಿಗೆ ISC ಅಲಾಟ್ ಆಗಿದೆ. ಇವ್ರದ್ದು 25,000 ಇನ್ಕಮ್ ಇದೆ, SNQS ಅಂತಿದೆ, ಆದ್ರೂ ಕೂಡ SNQ ಸಿಕ್ಕಿಲ್ಲ. ಯಾಕಂದ್ರೆ ಇವರೇ ಲಾಸ್ಟ್ ಪರ್ಸನ್. ಅದರಲ್ಲಿ ಬಹಳಷ್ಟು ಜನ 29,543 ವರೆಗೆ ನಿಂತಾಗ ಅವರಲ್ಲಿ ಎಷ್ಟೋ ಜನ 25,000 ಇದ್ದವರು ಇರ್ಬೋದು ಆ ಒಂದು ISC ಬ್ರಾಂಚ್ಗೆ. ಯಾಕಂದ್ರೆ ಅವ್ರಿಗೆ ಯಾರು CS, AI, DS ಏನು 24,104ಗೆ DS ನಿಂತ್ಬಿಡ್ತು, ಅದೇ ಲಾಸ್ಟ್. ನಂತರ ಯಾರು ISC ಹಾಕಿದ್ರಲ್ಲ ಅವರಲ್ಲಿ ಸಾಕಷ್ಟು ಜನ 25,000 ಇಂದ ರಫ್ ಆಗಿ ಹೇಳ್ತಾ ಇದ್ದೀನಿ, 25,000 29,000 ಅಂದ್ರೆ ಆಲ್ಮೋಸ್ಟ್ 4,000 ಇದು ಸಿಕ್ತು ಗ್ಯಾಪು. ಅಲ್ಲಿ ಸಾಕಷ್ಟು ಜನರ ಇದ್ದಿದ್ದರಿಂದ ಅವ್ರಿಗೆಲ್ಲ ಅವರಲ್ಲಿ ಕೆಲವರಿಗೆ ಇದು ಸಿಕ್ಕಿರುತ್ತೆ, ಏನು SNQ ಕೋಟಾ ಸಿಕ್ಕಿರುತ್ತೆ. ಇವ್ರದ್ದು ಲಾಸ್ಟ್ ನಂಬರ್ ಆಗಿರೋದ್ರಿಂದ ಇವ್ರಿಗೆ SNQ ಕೋಟಾ ಸಿಗೋದಿಲ್ಲ. ಹೀಗೆ ಮತ್ತೆ ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಒಬ್ರು ಏನ್ ಮಾಡಿದ್ದಾರೆ, ಅವರ ರ್ಯಾಂಕು 5,800 ಇದ್ದು, ಆ ಹುಡುಗರು ಏನ್ ಮಾಡಿದ್ದಾರೆ, ಅವರು ಲಾಸ್ಟ್ ಇಯರ್ ಲಾಸ್ಟ್ ರೌಂಡ್ ಕಟ್ ಆಫ್ ನೋಡಿ ಕೇವಲ RV, BMSC, PS ರಿಂಗ್ ರೋಡು, MSRIT ಇವನ್ ಇಷ್ಟೇ ಕಾಲೇಜುಗಳನ್ನು ಹಾಕೊಂಡು ಏನ್ ಮಾಡ್ಬಿಟ್ಟಿದ್ದಾರೆ, ಒಮ್ಗಿಲೆ ಏನ್ ಹಾಕಿದ್ದಾರೆ, RNSIT ಹಾಕ್ಬಿಟ್ಟಿದ್ದಾರೆ. RNSIT ಹಾಕ್ಬಿಟ್ಟಿರೋದ್ರಿಂದ ಅವ್ರಿಗೆ ಆಗಿದೆ, ಈಗ RNSIT ಅಲ್ಲಿ ಸೀಟ್ ಅಲಾಟ್ ಆಗಿದೆ. ಅವ್ರ ರ್ಯಾಂಕ್ ನೋಡಿದ್ರೆ 5,800 ಸೀಟ್ ಅಲಾಟ್ ಆಗಿತ್ತು RNSIT ಅಲ್ಲಿ. ನೋಡಿ ಆಲ್ಮೋಸ್ಟ್ 14,000 ರ್ಯಾಂಕಿಗೆ ಅಲಾಟ್ ಆಗೋ ಸೀಟು 5,800 ತೆಗೆದುಕೊಂಡಿದ್ದಾರೆ ಅಂದಮೇಲೆ ಅವ್ರಿಗೆ SNQ ಅಲಾಟ್ ಆಗಿದೆ. ಅಂದ್ರೆ ಸಾಕಷ್ಟು ಗ್ಯಾಪ್ ಆಯ್ತಲ್ಲ. ಫಸ್ಟ್ಗೆ RNSITಗೆ ಅಪ್ಲೈ ಮಾಡಿದ ಒಂದು ಪರ್ಸನ್ ಅಲ್ಲಿ ಇವರೇ ಮೊದಲಿಗರು ಇರ್ಬೋದು, ಫಸ್ಟ್ ಸಾಲಿನಲ್ಲಿ ಇವರೇ ಇರ್ಬೋದು. ಹೀಗಾಗಿ ಇವ್ರಿಗೆ ಅಲಾಟ್ ಆಗಿದೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ನಿಮ್ಗೆ ಏನು ನಿಮ್ಮ ರ್ಯಾಂಕು ತುಂಬಾ ಚೆನ್ನಾಗಿದ್ದಾಗ ಫಸ್ಟ್ಗೆ ಏನಾಗುತ್ತೆ, ಅದು ಸಿಸ್ಟಮು ಫಸ್ಟ್ಗೆ SNQ ಕೋಟಾ ನಿಮ್ದು ಯಾವುದೇ ಕ್ಯಾಟಗರಿ ಇರಲಿ, ನೀವು SNQS ಅಂತಿದ್ದೀರಾ, ಜನರಲ್ ಮೆರಿಟ್ ಇರಲಿ, 3B ಇರಲಿ, 2A ಇರಲಿ, 3A ಇರಲಿ, ಕ್ಯಾಟಗರಿ 1 ಇರಲಿ, ಯಾವುದೇ ಇರಲಿ, ನಿಮ್ದು SNQS ಅಂತಿದ್ರೆ ಮೊದಲು SNQ ಕೋಟಾನ ಅಲಾಟ್ ಮಾಡುತ್ತೆ. ಈಗ ನಿಮ್ಮ ರ್ಯಾಂಕು ತುಂಬಾ ಚೆನ್ನಾಗಿದ್ದು, ಈಗ ನೋಡಿ 5,800 ರ್ಯಾಂಕು ಸಿಕ್ಕುದ್ದು ಎಲ್ಲಿ, RNSIT ಅಲ್ಲಿ. ಅಂದ್ರೆ ಯಾರು ಅಷ್ಟು ಚೆನ್ನಾಗಿ ರ್ಯಾಂಕ್ ಇದ್ದವ್ರು ಹಾಕಿರೋದಿಲ್ಲ. ಹೀಗಾಗಿ ಫಸ್ಟ್ ಲೈನ್ ನಲ್ಲಿ ಅವ್ರದ್ದು ಒಂದು ಇದು ಬಂದ್ಬಿಟ್ಟಿದೆ, ಅವ್ರಿಗೆ SNQ ಅಲಾಟ್ ಆಗಿದೆ. ಈಗ ರ್ಯಾಂಕ್ ನೀವು ಏನ್ ಮಾಡ್ಬೇಕು, ನೀವೆಲ್ಲ ಯಾರು ನಮ್ಗೆ SNQ ಕೋಟಾ ಸಿಕ್ಕಿಲ್ಲ ಅಂತ ಇದಿರಲ್ಲ, ನಿಮ್ಮ ಒಂದು ಬ್ರಾಂಚು, ನಿಮ್ಮ ಒಂದು ಕಾಲೇಜು ಮತ್ತು ಬ್ರಾಂಚು ನಿಮ್ಮ ರ್ಯಾಂಕು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕು ಎಷ್ಟಿದೆ. ಈಗ ನಿಮ್ಮ ರ್ಯಾಂಕು ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕು 41,300 ಅಂತಿದೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಅಲಾಟ್ ಆಗಿದ್ದು 41,310ಗೆ ನಿಂತ್ಬಿಟ್ಟಿದೆ. ಅಂದ್ರೆ ನೀವು ಎಜ್ನಲ್ಲಿ ನಿಮ್ಗೆ ಅಲಾಟ್ ಆಗಿದೆ ಅಂತ. ನೀವು ತುಂಬಾ ಜಾಸ್ತಿ ರ್ಯಾಂಕ್ ಏನು ನಿಮ್ಗೆ ಇದಿಲ್ಲ, ಡಿಫ್ರೆನ್ಸ್ ಇಲ್ಲ. ಯಾವಾಗ ನಿಮ್ಗೆ ರ್ಯಾಂಕ್ ಡಿಫ್ರೆನ್ಸ್ ಬಹಳ ಇರುತ್ತೆ ಅವಾಗ SNQ ಕೋಟಾ ಅಲಾಟ್ ಆಗೋ ಚಾನ್ಸ್ ಇರುತ್ತೆ. ಇದರ ಅರ್ಥ ಏನು ಅಂತಂದ್ರೆ, ಯಾರು ತಮ್ಮ ರ್ಯಾಂಕ್ಗಿಂತ ಕಡಿಮೆ ಕಾಲೇಜಿಗೆ ಹೋಗ್ಬೇಕು ಅಥವಾ ಕೋರ್ಸ್ಗೆ ಹೋಗ್ಬೇಕು ಅನ್ಕೊಳ್ಳೋದಿಲ್ಲ. ಆದ್ರೂ ಕೆಲವೊಮ್ಮೆ ಏನಾಗುತ್ತೆ, ತುಂಬಾ ರ್ಯಾಂಕ್ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ನೀವು ಹಾಕಿರೋ ಆಪ್ಷನ್ ನಲ್ಲಿ ಈಗ ಒಂದು 18th ಆಪ್ಷನ್ ಒಂದು 39,000ಗೆ ಸಿಗುವಂತ ಆಪ್ಷನ್ ಇರುತ್ತೆ ಅಂತ ತಿಳ್ಕೊಳ್ಳಿ. ನಿಮ್ಮ ರ್ಯಾಂಕು 40,000 ಅಂತ ಇದೆ ಅಂತ ತಿಳ್ಕೊಳ್ಳಿ. ನೀವು ನೆಕ್ಸ್ಟ್ ಏನ್ ಆಪ್ಷನ್ ಹಾಕಿರ್ತೀರಲ್ಲ 19th ಆಪ್ಷನ್ ಓನ್ಲಿ ಅಗದಿ 50,000 ಆಪ್ಷನ್ ಹಾಕ್ಬಿಟ್ಟಿರ್ತೀರ ಸಿಗುವಂತದ್ದು. ಅವಾಗ ನಿಮ್ ರ್ಯಾಂಕು 40,000 ಇರುತ್ತೆ, 10,000 ಗ್ಯಾಪ್ ಆಯ್ತು. ಅವಾಗ ಏನಾಗುತ್ತೆ, ನಿಮ್ಗೆ SNQ ಕೋಟಾ ಸಿಗೋ ಸಾಧ್ಯತೆ ತುಂಬಾ ಇರುತ್ತೆ. ಇಲ್ಲಿ ಆದ ಕಾರಣ ನೀವು ಯಾರೆಲ್ಲ SNQ ಕೋಟಾ ಸಿಕ್ಕಿಲ್ಲ ಅಂತೀರಾ, ನೀವು ನಿಮ್ಮ ಒಂದು ರಿಸಲ್ಟ್ ನಲ್ಲಿ ಕಟ್ ಆಫ್ ಬಿಡ್ತಾರಲ್ಲ ಅವಾಗ ನೋಡ್ಕೊಳ್ಳಿ ನೀವು ಎಲ್ಲಿದ್ದೀರಾ. ನಿಮ್ಗೆ ಸಿಕ್ಕಿರೋ ಬ್ರಾಂಚು ಕಾಲೇಜ್ಗೆ ನಿಮ್ಮ ರ್ಯಾಂಕಿಗೆ ತುಂಬಾ ಡಿಫ್ರೆನ್ಸ್ ಇದೆ ಏನು
ಅಥವಾ ನಿಮ್ಗೆ ಏನ್ ಸಿಕ್ಕಿರೋದಕ್ಕೆ ಇದಕ್ಕೆ ತುಂಬಾ ಡಿಫ್ರೆನ್ಸ್ ಕಡಿಮೆ ಇದ್ರೆ ನಿಮ್ಗೆ SNQ ಕೋಟಾ ಸಿಕ್ಕಿರೋದಿಲ್ಲ. ಈಗ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಇದ್ರೆ, ಯಾಕಂದ್ರೆ ನಾನು ಬಹಳಷ್ಟು ಒಂದು ಎಲ್ಲಾ ಉದಾಹರಣೆ ಹೇಳಲಿಕ್ಕೆ ಆಗೋದಿಲ್ಲ, ತುಂಬಾ ವಿಡಿಯೋ ದೊಡ್ಡದಾಗುತ್ತೆ. ಬಹಳಷ್ಟು ವಿಡಿಯೋಗಳ ಉದಾಹರಣೆಗಳನ್ನ ನಾನು ನೋಡಿದಾಗ ಯಾರಿಗೆಲ್ಲ SNQ ಕೋಟಾ ಸಿಕ್ಕಿದೆ ಅಂದಿದಾರಲ್ಲ, ಅಲ್ಲಿ ಡಿಫ್ರೆನ್ಸ್ ಬಹಳ ಇದೆ ಅವರ ರ್ಯಾಂಕಿಗೆ ಮತ್ತು ಅದೊಂದು ಕಟ್ ಆಫ್ಗೆ. ಈಗ ಕಟ್ ಆಫ್ 16,000ಕ್ಕೆ ನಿಂತಿತ್ತು, ಇವರ ರ್ಯಾಂಕು 12,000 ಇದೆ, ಇವ್ರಿಗೆ SNQ ಕೋಟಾ ಸಿಕ್ಕಿದೆ. ಈ ರೀತಿಯಾಗಿದೆ. ಅದಕ್ಕೆ ಕಟ್ ಆಫ್ ನಲ್ಲಿ ತುಂಬಾ ಡಿಫ್ರೆನ್ಸ್ ಇದ್ದಾಗ, ನಿಮ್ದು ತುಂಬಾ ಒಳ್ಳೆ ರ್ಯಾಂಕ್ ಇದ್ದಾಗ ನಿಮ್ಗೆ SNQ ಕೋಟಾ ಅಲಾಟ್ ಆಗುತ್ತೆ. ಅದನ್ನ ನೀವು ನಿಮ್ಮ ರ್ಯಾಂಕ್ ನಿಮ್ದು ಏನು ಅಲಾಟ್ ಆದ್ಮೇಲೂ ಕೂಡ ಚೆಕ್ ಮಾಡ್ಕೋಬಹುದು. ಈ ವಿಷಯ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.